ವೆಂಕಟೇಶ್ ಗೌಡ ತುಮಕೂರಿಂದ ಪ್ರಶ್ನೆ ಕೇಳಿದ್ದಾರೆ, ಜಗತ್ತನ್ನು ಸೃಷ್ಟಿಸಿದ ದೇವರಿಗೆ ನಮ್ಮ ಕಾಣಿಕೆ ಅಗತ್ಯವಿದೆ ಅಂತ ಹೇಳಿ. ಇವ್ರು ಬರೀ ನುಂಗಂಬಾಕ ತಿಮಿಂಗಿಲ್ಲ, ಅವರು ಎಲ್ಲ ತಗೋತಾರೆ, ನುಂಗ್ತಾರೆ, ಕೊಡುದಿಲ್ಲ. ಪಡೆದ ಮೇಲೆ ಕೊಡುದು ಬೇಡ ಮರ್ರಿ. ಜಗತ್ತೇ 93% ಭಗವಂತ ಒಳಗಿದ್ದು ದುಡಿತಾನೆ, ಅವನಿಗೇನು ಕೊಡುದು ಬೇಡ. ಧರ್ಮಕ್ಕೆ ದುಡಿಸುವುದಾ? ಸರ್ವಶಕ್ತನೇ ಧರ್ಮಕ್ಕೆ ನಮ್ಮೊಳಗೆ ಸೇವಕನಾಗಿ ದುಡಿತಾನೆ. ಯೋಚನೆ ಮಾಡಿ, 100 ವರ್ಷದ ಬದುಕಿಲಿ 1 ಪೈಸಾ ಅವನಿಗೆ ನಾವು ಕೊಡುವುದಿಲ್ಲ. ಕೊಡುವುದಂದ್ರೆ ತ್ಯಾಗ ಸೇವೆ ಮೂಲಕ, ತ್ಯಾಗ ಸೇವೆ ಸಹಕಾರ ಸಾಧನೆ. ನಿನ್ನ ನಾಮವನ್ನು ನಾನು ತುಂಬಿಕೊಂಡು ಧನ್ಯ ಭಾವದಿಂದ ಥ್ಯಾಂಕ್ಸ್ ಕೊಡ್ತಾ ಇದ್ದೇನೆ. ಥಿಂಕಿಂಗ್, ಥ್ಯಾಂಕಿಂಗ್, ಇಂಕಿಂಗ್, ಇದು ಭಗವಂತನಿಗೆ ಕೊಡೋದು. ನಿರ್ಮಲ ಮನೋಭಾವದಿಂದ ಪರಿಶುದ್ಧಾತ್ಮರಾಗಿ ನೀವು ಬೇಡಿ. ಜಗತ್ತನ್ನು ದೊಡ್ಡ ಸೃಷ್ಟಿಸಿದೆ, ಎಲ್ಲರಿಗೂ ನಲಿವನ್ನು ಕೊಡೋ, ಎಲ್ಲರಿಗೂ ಹೊಸ ಚೈತನ್ಯ ಕೊಡೋ, ಎಲ್ಲರಲ್ಲೂ ಉತ್ಸಾಹ ಉಕ್ಕಿಸೋ, ಎಲ್ಲರಲ್ಲೂ ಹೊಸ ಶ್ರದ್ಧಾ ಭಕ್ತಿ ಉಕ್ಕಿಸೋ, ಯಾರು ನರಳದಂತೆ ಮಾಡೋ. ಅವ್ರು ನಲಿಯುವುದನ್ನು ಕಂಡಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಬಿಕ್ಕಿ ಬಿಕ್ಕಿ ಹತ್ತಬೇಡಿ. ಯಾರೆಲ್ಲ ನರಳುತ್ತಾರೋ ಅವ್ರದ್ದು ಆಟೋಮೆಟಿಕ್ ಆಗಿ 1/3 ನರಳುವಿಕೆ ಅದೇ ದಿನ ಕಡಿಮೆ ಆಗುತ್ತೆ. ಓಹೋ, ಹೌದಲ್ಲ ಡಾಕ್ಟರ್? ನಮಗೆ ಗೊತ್ತಿದ್ದಂತೆ ಅವ್ರಿಗೆ ಕಡಿಮೆ ಆಗುತ್ತೆ. ಅವ್ರಿಗೆ ನಿನ್ನೆ ಭಾಳ ದುಃಖ ಆಯ್ತು, ದುಃಖ ಆಟೋಮೆಟಿಕ್ ಕಡಿಮೆ ಆಗಿದೆ ಕಾಣಂತಾರೆ ಹೆಂಡತಿ ಹತ್ರ. ಯಾಕೆ? ಯಾರೋ ಜಗತ್ತಿನ ಒಳ್ಳೆದಾಗಿ ಬೇಡಿದ್ದಾರೆ, ಕಣ್ಣೀರು ಹರಿಸಿದ್ದಾರೆ. ಅಲ್ಲಿ ಯಾರು ಹತ್ತಿದ್ದಾರೆ, ಎಷ್ಟು ಹತ್ತಿದ್ದಾರೆ ಅದೆಲ್ಲ ಅನ್ನೋನ್, ಇಫೆಕ್ಟ್ ಈಸ್ ನೋನ್.